ಓಂ ನಮಃ ಶಿವಾಯ. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಪಿತಾಶ್ರೀ ಬ್ರಹ್ಮ ಬಾಬಾರವರ ವಾಣಿ. ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರುಳಿಯ ದಿನಾಂಕ 2/7/2026. ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ 8/1/2020. ಓಂ ನಮಃ ಶಿವಾಯ. ಪ್ರೀತಿಯ ಮಕ್ಕಳೇ, ತಂದೆಯು ನಿಮ್ಮ ಕೊರತೆಯನ್ನು ನೋಡದಿದ್ದಾಗ ನೀವು ಕೂಡ ನಿಮ್ಮ ಕೊರತೆಯನ್ನು ನೋಡಬೇಡಿ. ನಿಮ್ಮ ವಿಶೇಷತೆಯನ್ನು ನೋಡಿ ಕೇವಲ ನಿಮ್ಮನ್ನು ನೀವು ನೋಡಿಕೊಳ್ಳಿ. ನಿಮ್ಮ ತಂದೆಯನ್ನು ನೋಡಿರಿ, ಮೂರನೆಯವರು ಯಾರೂ ಇಲ್ಲ. ಸರಿ ತಾನೆ ಮಕ್ಕಳೇ? ಯಾರು ಏನು ಹೇಳುತ್ತಾರೆ ಎಂಬುದನ್ನು ನೋಡಬೇಡಿ. ನಿಮಗೆ ಏನು ಸಿಕ್ಕಿದೆ ಅದನ್ನು ನೋಡಿ. ಓಂ ನಮಃ ಶಿವಾಯ್. ಮಕ್ಕಳು ಏನು ಕೇಳುತ್ತಾರೋ ಅವರಿಗೆ ಹೇಳಿ, ಒಳ್ಳೆಯದು. ಅವರು ಕೇಳುತ್ತಾರೆಂದು ಖುಷಿಯಾಗುತ್ತದೆ. ಯಾರು ಕೇಳಿದರೂ ವೈರಾಗ್ಯ ಎಂದರೆ, ವೈರಾಗ್ಯವು ಬೇರೆಯದೇ ವಿಷಯವಾಗಿದೆ. ವೈರಾಗ್ಯ ಎಂದರೆ ನಿಮಗೆ ಇವುಗಳಿಂದ ವೈರಾಗ್ಯ ಬಂದಿದೆ, ನಿಮಗೆ ಸ್ಥೂಲ ವಸ್ತುಗಳಿಂದ ವೈರಾಗ್ಯ ಬಂದಿದೆ ಎಂದರ್ಥ. ಅದನ್ನು ದ್ವೇಷ ಎಂದು ಕರೆಯುವುದಿಲ್ಲ. ವೈರಾಗ್ಯ ಎಂದರೆ ನಿಮಗೆ ಅವುಗಳ ಇಚ್ಛೆ ಇಲ್ಲ ಮತ್ತು ನಿಮಗೆ ಅವುಗಳ ಅಗತ್ಯವೂ ಇಲ್ಲ. ನೀವು ನಿಮ್ಮಲ್ಲಿಯೇ ಖುಷಿಯಾಗಿದ್ದೀರಿ. ನೋಡಿರಿ, ವೈರಾಗ್ಯ ಎಂದರೇನು? ಈಗ ನಿಮಗೆ ಯಾರಾದರೂ ಹೇಳಿದರೆ ನಿಮ್ಮ ಬಳಿ ವ್ಯವಸ್ಥೆ ಇದೆ, ನೀವು ಅದನ್ನು ತ್ಯಾಗ ಮಾಡಿಬಿಡಿ ಎಂದು. ಆದರೆ ಅನಿವಾರ್ಯತೆಯಿಂದಲ್ಲ, ಕೆಲವರಿಗೆ ಅದು ಒಳಗಿನಿಂದಲೇ ಬರುತ್ತದೆ. ಅದಕ್ಕೆ ವೈರಾಗ್ಯ ಎಂದು ಕರೆಯುತ್ತಾರೆ. ಈಗ ಊಹಿಸಿಕೊಳ್ಳಿ, ನಿಮಗೆ ಯಾವುದಾದರೂ ವಸ್ತು ಇಷ್ಟವಿಲ್ಲದಿದ್ದರೆ ನೀವು ಅದರಿಂದ ದೂರ ಓಡುತ್ತೀರಿ ಅಲ್ಲವೇ? ಅಂದರೆ ನಿಮಗೆ ಅದರ ಮೇಲೆ ವೈರಾಗ್ಯ ಬಂದಿದೆ. ಇದೇ ವೈರಾಗ್ಯ. ತಿರಸ್ಕಾರ ಬೇರೆ, ವೈರಾಗ್ಯವೇ ಬೇರೆ. ಸರಿ ತಾನೆ ಮಕ್ಕಳೇ? ಖುಷಿಯಾಗಿದ್ದೀರಿ ತಾನೆ? ಕುಬೇರನ ಖಜಾನೆ ಸಿಕ್ಕಿತಲ್ಲವೇ? ಅದರ ಮೇಲೆ ಕುಳಿತಿದ್ದೀರಿ. ಖಜಾನೆ ತೆಗೆಯಿರಿ ಮತ್ತು ಉಪಯೋಗಿಸಿರಿ, ಅಂದರೆ ಅನ್ಯರಿಗೆ ಕೊಡಿ, ಹಂಚಿರಿ. ಸರಿ ತಾನೆ ಮಕ್ಕಳೇ? ಇನ್ನೇನಾದರೂ ಕೇಳಬೇಕಾಗಿದೆಯೇ? ನೋಡಿರಿ, ಜ್ಞಾನ ಎಂದರೆ ತಿಳುವಳಿಕೆ. ಜ್ಞಾನ ಎಂದು ಯಾವುದಕ್ಕೆ ಹೇಳುತ್ತಾರೆ? ತಿಳುವಳಿಕೆ ಎಂದರೇನು? ತಮ್ಮ ಪರಮಾತ್ಮನನ್ನು ಅರ್ಥ ಮಾಡಿಕೊಂಡರೆ ಆ ಜ್ಞಾನ ಬಂದಂತೆ. ಅವರನ್ನು ಅರ್ಥ ಮಾಡಿಕೊಳ್ಳಲು ಇಷ್ಟು ಸಾಕು. ಆ ಗಲ್ಲಿಯಲ್ಲಿ ಹೋಗಿ ಅಂದ್ರೆ ಆ ಓಣಿಯಲ್ಲಿ ಹೋಗಿ, ನಂತರ ಅದರ ಹಿಂದಿನ ಓಣಿಗೆ ಹೋಗಿ, ಮತ್ತೆ ಬೇರೆ ಬೇರೆ ಓಣಿಗಳಿಗೆ ಹೋಗಿ, ಮತ್ತೆ ಅದನ್ನು ಬಿಟ್ಟು ಪುನಃ ಆ ಗಲ್ಲಿಯಲ್ಲೇ ಹೋಗಿ. ಗೊಂದಲಕ್ಕೀಡಾಗುತ್ತೀರಿ ಅಲ್ಲವೇ? ಹಾಗೆ ಮಾಡಬಾರದು. ನಿಮ್ಮ ಆ ತಂತಿಯನ್ನು ಹಿಡಿದಿಟ್ಟುಕೊಳ್ಳಿ, ಅಂದ್ರೆ ಬುದ್ಧಿಯ ಲೈನ್ ಅನ್ನು ಹಿಡಿದಿಟ್ಟುಕೊಳ್ಳಿ. ಯಾರೂ ಸಹ ನಿಮ್ಮ ಸ್ಥಿತಿಯನ್ನು ಅತ್ತಿಂದಿತ್ತ ಅಲುಗಾಡಿಸಲು ಸಾಧ್ಯವಾಗಬಾರದು. ಸರಿ ತಾನೆ? ಪ್ರೀತಿಯ ಮಕ್ಕಳೇ, ಈಗ ಅಚ್ಚ ಹೇಳಿ ಮತ್ತು ಇನ್ನೇನಾದರೂ ಕೇಳಿ. ನಾವಂತೂ ತಿಳಿಸದ್ಲೇ ಕುಳಿತಿದ್ದೇವೆ, ನೀವು ಕೇವಲ ಕೇಳುತ್ತಲೇ ಇರಿ. ಮಕ್ಕಳು ಕೇಳಿದರು, ಅಮೃತ ವೇಳೆ ಆಗದಿದ್ದರೆ ಏನು ಮಾಡಬೇಕು ಬಾಬಾ? ಮತ್ತು ಹೇಳುವಾಗ ಕಷ್ಟವಾಗುತ್ತದೆ. ಅಮೃತ ವೇಳೆ ಆಗುವುದಿಲ್ಲ, ಏನು ಮಾಡುವುದು ಬಾಬಾ? ಪರವಾಗಿಲ್ಲ, ಯಾವಾಗ ಹೇಳುತ್ತೀರೋ ಆಗಲೇ ಅಮೃತ ವೇಳೆ ಮಾಡಿಕೊಳ್ಳಿ. ಈಗ ಸತ್ಯಯುಗದಲ್ಲಿ ನೀವೇನು ಅಮೃತ ವೇಳೆ ಮಾಡುತ್ತೀರಾ? ನಿಮಗೆ ತಿಳಿಸುತ್ತೇನೆ, ಸತ್ಯಯುಗದಲ್ಲಿ ಅಮೃತ ವೇಳೆ ಇರುವುದಿಲ್ಲ. ಅಮೃತ ವೇಳೆ ಇರುವುದು ಇಲ್ಲಿ ಮಾತ್ರ. ಮೊದಲನೆಯದಾಗಿ ಅಲ್ಲಿ ಗಡಿಯಾರವೇ ಇರುವುದಿಲ್ಲ ಮತ್ತು ಪಕ್ಷಿಗಳ ಶಬ್ದವೂ ಸಹ ಅಮೃತ ವೇಳೆಯಿಂದಲೇ ಕೇಳುತ್ತೀರೇನು? ಮಕ್ಕಳೇ, ಈಗ ಅಮೃತ ವೇಳೆಯ ರಹಸ್ಯವನ್ನು ಬಿಚ್ಚಿಡಲೆ. ಆರಂಭದಲ್ಲಿ ಎಲ್ಲಾ ಮಕ್ಕಳು ಬಂದಾಗ ಆರಾಮಾಗಿ ಮಲಗುತ್ತಿದ್ದರು. ಆಗ ನಾವು ನೋಡಿದೆವು ಈ ವ್ಯವಸ್ಥೆ ಹೇಗೆ ನಡೆಯುತ್ತದೆ. ಎದ್ದೇಳುವುದು ತಡವಾದರೆ ಮತ್ತೆ ಹೇಗೆ? ಹಾಗಾಗಿ ಒಂದು ದಿನಚರಿಯನ್ನು ಮಾಡಿದೆವು. ಬೆಳಿಗ್ಗೆ ಎದ್ದಾಗ ಮನಸ್ಸಿನಲ್ಲಿ ತಂದೆಯ ನೆನಪು ಚೆನ್ನಾಗಿ ಬರುತ್ತದೆ ಮತ್ತು ಎದ್ದಾಗ ಮನಸ್ಸು ಬುದ್ಧಿ ಫ್ರೆಶ್ ಆಗಿರುತ್ತದೆ, ಚೆನ್ನಾಗಿರುತ್ತದೆ. ಹಾಗಾಗಿ ಪಕ್ಕಾ ಚಾರ್ಟ್ ಇಡಲಾಯಿತು. ಮಕ್ಕಳೇ, ಇಷ್ಟು ಸಮಯಕ್ಕೆ ಎದ್ದೇಳಿ, ಎದ್ದು ಬಾಬನ ನೆನಪಿನಲ್ಲಿ ಕುಳಿತುಕೊಳ್ಳಿ. ಈಗ ಹೇಳಿ. ಆಮೇಲೆ ಸ್ನಾನ ಮಾಡುವುದು ಇರುತ್ತಿತ್ತು, ಅದಕ್ಕೂ ತಡವಾಗುತ್ತಿತ್ತು. ಸ್ನಾನ ಮಾಡುವುದು, ಹಾಗಾದರೆ ಮಕ್ಕಳು ತಡವಾಗಿ ಎದ್ದರೆ ಮತ್ತೆ ಸ್ನಾನ ಯಾವಾಗ ಮಾಡುತ್ತಾರೆ ಹೇಳಿ? ಈ ಕಾರಣದಿಂದ ಅಮೃತ ವೇಳೆ ಎಂದರೆ, ಈಗ ಕೆಲವು ಮಕ್ಕಳು ಅಮೃತ ವೇಳೆ ತಪ್ಪಿ ಹೋದರೆ ಇಡೀ ದಿನ ಬುದ್ಧಿ ಕೆಟ್ಟು ಹೋಗುತ್ತದೆ, ಡಿಸ್ಟರ್ಬ್ ಆಗಿ ಬಿಡುತ್ತಾರೆ. ಇಂದು ನನ್ನ ಅಮೃತ ವೇಳೆ ತಪ್ಪಿ ಹೋಯಿತು, ಇಂದು ನನ್ನ ಅಮೃತ ವೇಳೆ ಆಗಲಿಲ್ಲ, ತಪ್ಪಿ ಹೋಯಿತು ಎಂದು. ನೀವು 1 ಗಂಟೆ ತಪ್ಪಿಸಿದಿರಿ, ಆದರೆ ನೀವು ಇಡೀ ದಿನ ಮತ್ತು ಇಡೀ ದಿನದಲ್ಲಿ ಎಷ್ಟು ಗಂಟೆಗಳಿರುತ್ತವೆ? ಈಗ ನೀವೇ ಯೋಚಿಸಿ. ಇದು ಶಕ್ತಿಶಾಲಿ ಸ್ಥಿತಿಯ ಲಕ್ಷಣವಲ್ಲ. ಅದಕ್ಕಿಂತ ಒಳ್ಳೆಯದು, ಒಂದು ವೇಳೆ ನೀವು ಮಾಡಲಿಲ್ಲ ಎಂದರೆ ಪರವಾಗಿಲ್ಲ, ಎದ್ದು ಹಗಲಿನಲ್ಲಿ 2 ಗಂಟೆ ಸಮಯ ಮೀಸಲಿಡಿ. ಬೇರೆ ಯಾರೋ ಮತ್ತೆ ಹೇಳುತ್ತಾರಲ್ಲ, ಬಾಬಾ ಅಮೃತ ವೇಳೆಯಷ್ಟು ಶಕ್ತಿ ಹಗಲಿನಲ್ಲಿ ಇರುವುದಿಲ್ಲ ಎಂದು. ಅಚ್ಚ, ಒಳ್ಳೆಯದು. ಹಾಗಾದರೆ ಆ ತಪ್ಪಿ ಹೋದ ಸಮಯದ ಶಕ್ತಿಯಂತೂ ಮುಗಿದು ಹೋಯಿತಲ್ಲವೇ? ಇಡೀ ದಿನ ಯೋಚಿಸುತ್ತೀರಿ,
ಇಡೀ ದಿನ ಇಂದು ಆಗಲಿಲ್ಲ, ಇಂದು ಆಗಲಿಲ್ಲ, ಇಂದು ಅಮೃತ ವೇಳೆ ಆಗಲಿಲ್ಲ, ಇದೇನು? ಇದನ್ನು ಯೋಗ ಎನ್ನುತ್ತೀರಾ? ಸರಿ, ನಿಮಗೆ ಬೆಳಗ್ಗೆ ಆಗಲಿಲ್ಲವೆಂದರೆ ಆ ಬೆಳಿಗ್ಗೆಯ ಕಾರಣದಿಂದ ಇಡೀ ದಿನ ಮನಸ್ಸಿನಲ್ಲಿ ಸಂಕಲ್ಪ ನಡೆಯುತ್ತಲೇ ಇರುತ್ತದೆ. ಅದು ಜ್ಞಾನ ಎನಿಸಿಕೊಳ್ಳುವುದಿಲ್ಲ ಮತ್ತು ಅದು ನೆನಪೂ ಅಲ್ಲ, ಹೌದಲ್ಲವೇ? ಅದರಿಂದ ಸ್ಥಿತಿ ಹಾಳಾಗುತ್ತದೆ. ಹೌದು, ಹೃದಯದಿಂದ ಹೇಳಲು ಪ್ರಯತ್ನಿಸಿ, ನನ್ನ ಬಾಬಾ ನನ್ನನ್ನು ಕರೆಯುತ್ತಿದ್ದಾರೆ, ತಮ್ಮ ಮಡಿಲಿಗೆ ನನ್ನನ್ನು ಕರೆಯುತ್ತಿದ್ದಾರೆ, ಹೌದಲ್ಲವೇ? ಹೀಗೆ ಹೋಗಿ ಬಿಡಿ, ಪರವಾಗಿಲ್ಲ. ಎಂದಾದರೂ ಒಂದು ದಿನ ತುಂಬಾ ಸುಸ್ತಾಗಿದ್ದರೆ ಸರಿ, ಮನಸ್ಸಿನಲ್ಲಿ ಏಳುತ್ತೇನೆ ಎಂದು ಯೋಚಿಸಿ ಮಲಗಿ. ಒಂದು ವೇಳೆ ಏಳಲು ಸಾಧ್ಯವಾಗದಿದ್ದರೆ ನಿಮ್ಮ ಮನಸ್ಸನ್ನು ಡಿಸ್ಟರ್ಬ್ ಮಾಡಿಕೊಳ್ಳಬಾರದು. ಒಂದು ವೇಳೆ ತಪ್ಪಿ ಎದ್ದಾಗ 5 ಗಂಟೆಯಾಗಿದ್ದರೆ ಮೊದಲು ಯೋಚಿಸುತ್ತಲೇ ಇರುತ್ತೀರಿ, ಅಂದರೆ 5 ಗಂಟೆ ಕಳೆದು ಹೋಯಿತು, ಆದರೂ ನನ್ನದು ತಪ್ಪಿ ಹೋಯಿತು ಎಂದು. 5 ಗಂಟೆಗಳಂತೂ ಹಾಗೆಯೇ ವ್ಯರ್ಥವಾಗಿ ಬಿಟ್ಟವು. ಒಂದು ವೇಳೆ ಆ 5 ಗಂಟೆ ಕುಳಿತು ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡಿದ್ದರೆ 5 ಗಂಟೆಗಳ ಪುರುಷಾರ್ಥ ಆಗುತ್ತಿತ್ತಲ್ಲವೇ? ಅದನ್ನು ತೆಗೆದುಹಾಕಿ. ಆದ್ದರಿಂದ ಸತ್ಯಯುಗದಲ್ಲಿ ಯಾವುದೇ ಅಮೃತ ವೇಳೆ ಇರುವುದಿಲ್ಲ. ನೆನಪು ಸಹಜವಾಗಿದೆ ಮಕ್ಕಳೇ. ಇದನ್ನು ಎಷ್ಟೊಂದು ಕಷ್ಟಕರವನ್ನಾಗಿ ಮಾಡಿದ್ದೀರೆಂದರೆ ಮಕ್ಕಳಿಗೆ ಈಗ ಏನು ಮಾಡಬೇಕು, ಹೇಗೆ ಮಾಡಬೇಕು ಎನ್ನುವುದೇ ಅರ್ಥವಾಗುತ್ತಿಲ್ಲ. ಇದನ್ನು ತುಂಬಾ ಸಹಜವಾಗಿ ತೆಗೆದುಕೊಳ್ಳಿ. ಒಂದು ವೇಳೆ ನೀವು 2 ನಿಮಿಷ ತಡವಾಗಿ ಎದ್ದರೆ, 4 ನಿಮಿಷ ತಡವಾಗಿ ಎದ್ದರೆ ಸರಿ, ಅರ್ಧ 1 ಗಂಟೆಯಾದರೂ ಸಹ ನೀವು ಕುಳಿತುಕೊಳ್ಳಿ. ಬಾಬಾ, ಇಂದಿಗೆ ಕ್ಷಮೆ ಕೇಳುತ್ತೇನೆ, ಇಂದು ನನ್ನ ಅಮೃತ ವೇಳೆ ತಪ್ಪಿ ಹೋಯಿತು, ಆದರೆ ನಾನು ಇಡೀ ದಿನ ನನ್ನ ಬುದ್ಧಿಯಲ್ಲಿ ನೀವು ನೆಲೆಸಿರುವಂತೆ ಮಾಡುತ್ತೇನೆ. ಇದು ನೆನಪು, ಇದು ಸಹಜ ನೆನಪಿದೆ, ಅರ್ಥವಾಯಿತಲ್ಲವೇ? ಮತ್ತು ರಾತ್ರಿ ವೇಳೆ ನೋವು ಕಾಣಿಸಿಕೊಂಡರೆ ಅದು ಬಹಳ ಸಮಯದಿಂದ ರಾತ್ರಿ ಎಚ್ಚರವಿರುವ ಅಭ್ಯಾಸದ ಕಾರಣದಿಂದಾಗಿರಬಹುದು. ರಾತ್ರಿ ಎಚ್ಚರವಾಗಿಯೇ ಇರುತ್ತಾರೆ. ಈಗ ಅನೇಕ ಮಕ್ಕಳಲ್ಲಿ ಈ ಕಾಯಿಲೆ ಬಂದಿದೆ ಅಲ್ಲವೇ? ರಾತ್ರಿ ಎಚ್ಚರವಿರುತ್ತಾರೆ ಮತ್ತು ಬೆಳಗಿನವರೆಗೂ ಮಲಗುತ್ತಾರೆ. ಇಲ್ಲ, ಸ್ವಲ್ಪ ದಿನಚರಿಯನ್ನು ರೂಪಿಸಿಕೊಂಡರೆ ಸರಿಯಾಗುತ್ತದೆ, ಹೌದಲ್ಲವೇ? ಇಡೀ ರಾತ್ರಿ ಎಚ್ಚರವಿದ್ದು ಬೆಳಗ್ಗೆ 4 ಗಂಟೆಗೆ ನಿದ್ದೆ ಬಂದಾಗ ಮಲಗುವುದು ತಪ್ಪಾಗುತ್ತದೆ. ಕೆಲವರು ಎಂತಹ ಮಕ್ಕಳಿದ್ದಾರೆಂದರೆ ಇಡೀ ರಾತ್ರಿ ಎಚ್ಚರವಿರುತ್ತಾರೆ, ವಿಜ್ಞಾನದ ಸಾಧನಗಳಲ್ಲಿ ಬ್ಯುಸಿಯಾಗಿರುತ್ತಾರೆ ಮತ್ತು ಬೆಳಿಗ್ಗೆ ಅಮೃತ ವೇಳೆಯಾದಾಗ ಈಗ ನನಗೆ ನಿದ್ದೆ ಬರುತ್ತಿದೆ ಎನ್ನುತ್ತಾರೆ. ಬಾಬಾ ಗುಡ್ ಮಾರ್ನಿಂಗ್ ಮತ್ತು ಗುಡ್ ನೈಟ್ ಎರಡೂ ಒಟ್ಟಿಗೆ ಹೇಳುತ್ತಾರೆ. ಹೀಗೆ ಹೇಳುತ್ತಾರಲ್ಲವೇ? ಒಂದು ಸ್ವಾಭಾವಿಕವಾಗಿ ಎಚ್ಚರವಿರುವುದು. ನೀವು ಸೇವೆಯಲ್ಲಿ ನಿರತರಾಗಿದ್ದರೆ ಅಥವಾ ಯಾವುದಾದರೂ ಕಾರ್ಯದಲ್ಲಿ ಬ್ಯುಸಿಯಾಗಿದ್ದರೆ ಅಥವಾ ನಿಮ್ಮದೇನಾದರೂ ಲೌಕಿಕ ವ್ಯವಹಾರವಿದ್ದರೆ ಅದು ಬೇರೆ ವಿಷಯ. ಆದರೆ ನೀವು ಈ ಫೋನಿನಲ್ಲಿ ಬ್ಯುಸಿಯಾಗಿದ್ದರೆ, ಅದರಲ್ಲಿ ಏನನ್ನಾದರೂ ನೋಡುತ್ತಿದ್ದರೆ, ಏನನ್ನಾದರೂ ಮಾಡುತ್ತಿದ್ದರೆ ಆಗ ನೀವು ಮಲಗುವುದಿಲ್ಲ. ಮಲಗಿದರೂ ತಡವಾಗಿ ಮಲಗುತ್ತೀರಿ. ಆಗ ಇದನ್ನು ಸಮಯದ ವ್ಯರ್ಥ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ಸ್ವಲ್ಪ ದಿನಚರಿಯನ್ನು ರೂಪಿಸಿಕೊಳ್ಳಿ. ಶಕ್ತಿಯ ವ್ಯರ್ಥ, ಬುದ್ಧಿಯ ವ್ಯರ್ಥ, ಎಲ್ಲವೂ ವ್ಯರ್ಥ. ರಾತ್ರಿ ಮಲಗಿದರೂ ಬುದ್ಧಿ ಅಲ್ಲಿಯೇ ತಿರುಗುತ್ತಿರುತ್ತದೆ. ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಒಂದು ವೇಳೆ ಅನಿವಾರ್ಯತೆಯಿಂದಾಗಿ ಅಮೃತ ವೇಳೆ ತಪ್ಪಿ ಹೋದರೆ ಪರವಾಗಿಲ್ಲ, ಆಗ ಕುಳಿತು ಪತ್ರ ಬರೆಯಿರಿ. ಬಾಬಾ, ಇವತ್ತಿಗೆ ನನ್ನನ್ನು ಕ್ಷಮಿಸಿ. ಮುಗಿಯಿತು ಮಕ್ಕಳೇ. ಬಾಬಾ ಎಷ್ಟು ದಯಾಸಾಗರನಾಗಿದ್ದಾರೆಂದರೆ ನೀವು ಹೇಳದಿದ್ದರೂ ಏನೂ ಹೇಳುವುದಿಲ್ಲ. ಏನಾದರೂ ಹೇಳುತ್ತಾರೇನೋ? ನಿಯಮದಿಂದಲ್ಲ, ನಿಮ್ಮ ಕರ್ಮಗಳಿಂದ ಬಂಧಿತರಾಗಿರಿ. ಮತ್ತು ಎಂತಹ ಒಳ್ಳೆಯ ಕರ್ಮಗಳಿಂದ ಬಂಧಿತರಾಗಿರಿ ಎಂದರೆ ಎಲ್ಲರೂ ನಿಮಗೆ ವಾಹ ಮಕ್ಕಳೇ ವಾ, ಎಂತಹ ಶ್ರೇಷ್ಠ ಜೀವನವನ್ನು ಪಡೆದಿದ್ದೀರಿ ಎಂದು ಹೇಳಬೇಕು. ಹೀಗೆ ಸಹಜವಾಗಿರಿ. ಕೆಲವರಂತೂ ಬಾಬನಿಗೆ ಹೆದರುತ್ತಾರೆ. ಅರೆ, ಇಂದು ನನ್ನ ಅಮೃತ ವೇಳೆ ತಪ್ಪಿ ಹೋಯಿತು ಎಂದು ಹೆದರುತ್ತಾರೆ. ಇದು ನೆನಪಲ್ಲ, ಇದನ್ನು ನೆನಪು ಎಂದು ಕರೆಯುವುದಿಲ್ಲ. ಸರಿ ತಾನೆ? ಸಂಪೂರ್ಣವಾಗಿ ಅರ್ಥವಾಯಿತಲ್ಲವೇ? ಸಂಪೂರ್ಣವಾಗಿ ನಿಶ್ಚಿಂತರಿರಿ. ನೀವು ನಿಶ್ಚಿಂತರಾಗಿ ನೆನಪು ಮಾಡಿದರೆ ಆಗ ಚೆನ್ನಾಗನಿಸುತ್ತದೆ, ಖುಷಿಯೂ ಆಗುತ್ತದೆ. ಟೆನ್ಷನ್ ಇದ್ದರೆ ಇಡೀ ದಿನ ವ್ಯರ್ಥ, ಇಡೀ ರಾತ್ರಿ ವ್ಯರ್ಥವಾಗುತ್ತದೆ. ನಂತರ ನೆಕ್ಸ್ಟ್ ಡೇ, ಮುಂದಿನ ದಿನವೂ ವ್ಯರ್ಥವಾಗುತ್ತದೆ. ಏಕೆಂದರೆ ವ್ಯರ್ಥ ಎಂದು ಯೋಚಿಸುತ್ತಾ ಮಲಗಿದರೆ ಮುಂದಿನ ದಿನ, ಮರುದಿನ ಹೇಗೆ ತಾನೇ ಸಫಲವಾಗುತ್ತದೆ? ಅದು ಸಂಪೂರ್ಣವಾಗಿ ನಿಮ್ಮ ಬುದ್ಧಿಯಲ್ಲಿ ಹೊಕ್ಕಿಬಿಟ್ಟಿದೆ. ಆ ಒಂದು ಹುಳ ಒಳಗೆ ಸೇರಿಬಿಟ್ಟಿದೆ. ನೀವು ಮಲಗಿರುವಾಗ ಅದು ಶಾಂತವಾಗಿರುತ್ತದೆ.
ಮತ್ತು ನೀವು ಎದ್ದಾಗ ಅದು ಸಹ ಓಡಾಡಲು ಶುರು ಮಾಡುತ್ತದೆ. ಆದ್ದರಿಂದ ಅದನ್ನು ತೆಗೆದುಹಾಕಿ ಮಲಗಿ ಬುದ್ಧಿಯನ್ನು ಖಾಲಿ ಮಾಡಿ ಮಲಗಿರಿ. ಆಗ ನಿಮ್ಮ ಮುಂದಿನ ದಿನ ಬಹಳ ಸುಂದರವಾಗಿರುತ್ತದೆ. ಸರಿತಾನೆ ಮಕ್ಕಳೇ? ಖುಷಿಯಾಗಿದ್ದೀರಾ? ಮಕ್ಕಳು ಬಾಬನಿಗೆ ಪ್ರಶ್ನೆ ಕೇಳಿದರು. ಕ್ರಿಶ್ಚಿಯನ್ನರ ಧ್ಯಾನದ ರಹಸ್ಯವೇನು? ಯಾರು ಪ್ರಾರ್ಥನೆ ಮಾಡುತ್ತಾರೋ ಆ ಎಲ್ಲ ಆತ್ಮರ ತೊಂದರೆಗಳು ದೂರವಾಗುತ್ತವೆ. ಆದರೆ ನಮಗೆ ಡ್ರಾಮಾದಲ್ಲಿ ತೊಂದರೆ ಇದ್ದರೆ ಅದು ಸಿಕ್ಕೇ ಸಿಗುತ್ತದೆ ಎಂದು ಹೇಳುತ್ತಾರಲ್ಲವೇ? ನೋಡಿ ಮಕ್ಕಳೇ, ಅವರಿಗೆ ಕರ್ಮಗಳ ಜ್ಞಾನವಿಲ್ಲ. ಎಲ್ಲಕ್ಕಿಂತ ಮೊದಲು ಕರ್ಮಗಳ ಜ್ಞಾನ ಯಾವುದು ಎಂದು ಊಹಿಸಿಕೊಳ್ಳಿ. ನಿಮಗೆ ನಿಮ್ಮ ಸಂಪೂರ್ಣ 84 ಜನ್ಮಗಳ ಜ್ಞಾನವಿದೆ. ಮತ್ತು ಆ ಮಕ್ಕಳ ಜನ್ಮಗಳೆಷ್ಟು? ಬೆರಳೆಣಿಕೆಯಷ್ಟು. ಸ್ವಲ್ಪವೇ ಜನ್ಮಗಳಿರುತ್ತವೆ. 63 ಜನ್ಮಗಳಲ್ಲಿ ಮತ್ತೆ ಅದು ಎಷ್ಟು ಪಾಪಕರ್ಮ ಮಾಡುತ್ತಾರೆ. ಹೌದು, ಒಂದು ಬಹಳ ಒಳ್ಳೆಯ ವಿಷಯವೆಂದರೆ ತಂದೆಯವರಾದ ಮೇಲೆ ಬಹಳ ಹಗುರವಾಗುತ್ತದೆ, ತುಂಬಾ ಹಗುರವಾಗುತ್ತದೆ, ಸಹಾಯ ಸಿಗುತ್ತದೆ. ಆದ್ದರಿಂದಲೇ ನಿಮ್ಮ ಕರ್ಮಗಳನ್ನು ಇಲ್ಲಿಯೇ ಚುಕ್ತ ಮಾಡಿಸುತ್ತಾರೆ. ಇದರಿಂದ ನೀವು ಧರ್ಮರಾಜನ ಬಳಿ ಮೇಲೆ ಕುಳಿತು ಏನನ್ನೂ ಹೇಳುವುದಿಲ್ಲ. ನೀವು ಶಾಂತಿಯಿಂದ ಕುಳಿತಿರುತ್ತೀರಿ. ನೋಡಿ ಮಕ್ಕಳೇ, ಅವರ ಜನ್ಮಗಳು ಕಡಿಮೆ ಇವೆ ಅಲ್ಲವೇ? ಅವರ ಜನ್ಮಗಳು ಕಡಿಮೆ ಇವೆ ಮತ್ತು ಅವರ ಪಾಪಕರ್ಮಗಳು ಹೆಚ್ಚಿಲ್ಲ. ಮಕ್ಕಳೇ, ನಮ್ಮ ಜನ್ಮಗಳು ಎಷ್ಟು ಹೆಚ್ಚಿವೆಯೋ ಅಂದ್ರೆ ಜಾಸ್ತಿ ಇದೆಯೋ ಅಷ್ಟು ಪಾಪಕರ್ಮಗಳು ಜಾಸ್ತಿ ಇದೆ. ಮತ್ತು ಅವರ ಜನ್ಮಗಳು ಎಷ್ಟು ಕಡಿಮೆ ಇವೆಯೋ ಅವರ ಪಾಪಕರ್ಮಗಳು ಅಷ್ಟೇ ಕಡಿಮೆ ಇದೆ. ಅವರಲ್ಲಿರುವ ಸಿಸ್ಟರ್ಸ್ ಅಥವಾ ದೀದಿಗಳಲ್ಲಿ ಎಷ್ಟೊಂದು ಶಕ್ತಿ ಇರುತ್ತದೆ ಎಂದರೆ ಅವರು ಕೈ ಇಟ್ಟರೆ ಸಾಕು ಎಂದರೆ ಪ್ರಾರ್ಥನೆ ಮಾಡುತ್ತಾರೆ ಮತ್ತು ನೋವು ಗುಣವಾಗುತ್ತದೆ. ಅದು ಅವರ ತಮ್ಮ ಮನಸ್ಸಿನ ಭಾವನೆಯೂ ಆಗಿರುತ್ತದೆ. ಈಗ ನಿಮಗೆ ಒಂದು ಸಣ್ಣ ವಿಷಯವೇನೆಂದರೆ ಇದು ಎಲ್ಲರ ಮನಸ್ಸಿನಲ್ಲಿ, ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ ಫಿಟ್ ಆಗಿ ಬಿಟ್ಟಿದೆ. ಅಲ್ಲಿಗೆ ಹೋದರೆ ಅವರು ಕೈ ಇಟ್ಟರೆ ಗುಣವಾಗುತ್ತದೆ ಎಂದು. ಅದೇ ಜಾಗದಲ್ಲಿ ನೀವು ಬೇರೆ ವೈದ್ಯರ ಬಳಿ ಹೋದರೆ ಅವರು ಎಷ್ಟೇ ಔಷಧಿ ಕೊಟ್ಟರೂ ಈಗ ವೈದ್ಯರು ಕಾಯಿಲೆ ಗುಣವಾಗುವುದಿಲ್ಲ ಎಂದು ಹೇಳಿಬಿಟ್ಟರೆ ಅದು ಮನಸ್ಸಿನಲ್ಲಿ ಫಿಟ್ ಆಗಿ ಬಿಡುತ್ತದೆ. ಆಗ ನಿಮ್ಮ ಮೆದುಳು ಅದು ಗುಣವಾಗುವುದಿಲ್ಲ ಎಂದು ಹೇಳುತ್ತದೆ. ಎಷ್ಟೇ ಔಷಧಿ ತೆಗೆದುಕೊಂಡರೂ ಸರಿ. ಮತ್ತು ಯಾವುದೋ ಒಂದು ದಿನ ನಿಮಗೆ ತಿಳಿಯುತ್ತದೆ, ನೀವು ಅಲ್ಲಿಗೆ ಹೋಗಿ ಅವರು ನಿಮ್ಮನ್ನು ಮುಟ್ಟಿದರೆ ಸಾಕು ನೀವು ಗುಣಮುಖರಾಗುತ್ತೀರಿ ಎಂದು. ಇಲ್ಲಿಂದ ಅಂದರೆ ಮನಸ್ಸಿನಿಂದ ಗುಣವಾದರೆ ಇಲ್ಲಿಂದಲೂ ಗುಣವಾಗುತ್ತದೆ, ಅಂದ್ರೆ ದೇಹದ ಕಾಯಿಲೆಯೂ ಗುಣವಾಗುತ್ತದೆ. ಬಾಬಾ ಎಲ್ಲಾ ಕಡೆಯ ಮಕ್ಕಳನ್ನು ನಡೆಸುತ್ತಾರೆ. ಅವರಿಗೂ ಅವರ ಭಕ್ತಿಯ ಫಲವನ್ನು ಕೊಡುತ್ತಾರೆ. ನೀವು ನೋಡಿ ಮಕ್ಕಳೇ, ಅವರು ಎಷ್ಟು ಸತ್ಯವಾದ ಮನಸ್ಸಿನಿಂದ ನೆನಪು ಮಾಡುತ್ತಾರೆ. ನೀವು ಮಕ್ಕಳು ಮಾಡಿರಿ. ಸಂಪೂರ್ಣ ಹೃದಯದಿಂದ, ಮನಸ್ಸಿನಿಂದ ಸ್ವಚ್ಛವಾಗಿ, ಶುದ್ಧವಾಗಿ ಒಂದೇ. ಅನೇಕ ಮಕ್ಕಳಾಗಿದ್ದರೂ ದಾರಿ ತಪ್ಪಿ ಬಿಡುತ್ತಾರೆ. ಬಾಬಾ ಜ್ಞಾನವನ್ನು ಒಳ್ಳೆಯದಕ್ಕಾಗಿ ಕೊಡುತ್ತಾರೆ, ಆದರೆ ಜ್ಞಾನವನ್ನು ತಪ್ಪಾದ ರೀತಿಯಲ್ಲಿ ತೆಗೆದುಕೊಳ್ಳುತ್ತಾರೆ. ಈಗ ಬಾಬಾ ಸಂಪೂರ್ಣ 84 ಜನ್ಮಗಳಲ್ಲೂ ಇದನ್ನೇ ಮಾಡಬೇಕೆ? ಇದೇ ಪಾಪಕರ್ಮ ಬರುತ್ತದೆಯೇ? ಹೀಗೆಯೇ ಹೇಳುತ್ತಾರೆ. ಇದೇನು? ಇಲ್ಲ ಮಕ್ಕಳೇ, ಹಾಗೆ ಯೋಚಿಸಬೇಡಿ. ನನ್ನ ಬಾಬಾ ನನ್ನೊಂದಿಗಿದ್ದಾರೆ ಎಂಬ ಖುಷಿ ಇರಲಿ. ಅವರಂತೆ ಜನ್ಮಗಳು ಕಡಿಮೆ ಇದ್ದರೆ ಅವರ ಪಾಪಕರ್ಮವೂ ಕಡಿಮೆಯೇ. ಮಕ್ಕಳ ಜನ್ಮಗಳು ಹೆಚ್ಚು, ಪಾಪಕರ್ಮಗಳು ಹೆಚ್ಚು. ಆದ್ದರಿಂದ ಈ ಶರೀರದಿಂದಲೇ ಕಷ್ಟಗಳು ಚುಕ್ತ ಆಗುತ್ತಿವೆ ಎಂಬ ಖುಷಿ ಇರಲಿ. ಶಕ್ತಿ ಅವರಲ್ಲಿದೆ ಎಂದಲ್ಲ, ಇಲ್ಲ, ಆ ಶಕ್ತಿ ತಂದೆಯ ಶಕ್ತಿಯಾಗಿದೆ. ಅವರ ಬಳಿ ಶಕ್ತಿ ಎಲ್ಲಿಂದ ಬರುತ್ತದೆ? ಮೊದಲು ಹೇಳಿರಿ. ಆ ಶಕ್ತಿ ಎಲ್ಲಿಂದ ಸಿಗುತ್ತಿದೆ? ನೇರವಾಗಿ ತಂದೆಯಿಂದ ಸಿಗುತ್ತಿದೆ. ಅವರಿಗೆ ಅವರ ಭಕ್ತಿಯ ಫಲ ಸಿಗುತ್ತದೆ ಮತ್ತು ನೀವು ಮಕ್ಕಳಿಗೆ ನೆನಪಿನ ಫಲವಾಗಿ ಸತ್ಯಯುಗ ಸಿಗುತ್ತದೆ. ಅವರಿಗೆ ಅವರ ಭಕ್ತಿಯ ಫಲ ಇದೇ ಜನ್ಮದಲ್ಲಿ ಸಿಗುತ್ತದೆ. ಗುಣಮುಖರಾಗುತ್ತಾರೆ. ಸರಿತಾನೆ? ಇಂದು ಮಕ್ಕಳು ಕುಳಿತು ಯೋಗ ಮಾಡಬೇಕಲ್ಲವೇ? ಯೋಗ ಎಂದರೆ ಸಹಜವಾಗಿ ನೀವು ಹೇಳಿ. ಬನ್ನಿರಿ ಬಾಬಾ, ನೀವು ಬನ್ನಿರಿ ಬಾಬಾ, ಹಾರೋಣ, ಮೇಲೆ ಹೋಗೋಣ ಮತ್ತು ಮೇಲೆ ಹೋಗಿ ಇಡೀ ವಿಶ್ವಕ್ಕೆ ಸಕಾಶನ್ನು ಕೊಡೋಣ ಎಂದು ಹೇಳಿರಿ. ಬಾಬನಿಗೆ ಹೇಳಿರಿ, ಬಾಬಾ ನಮ್ಮನ್ನು ಸೂಕ್ಷ್ಮವತನಕ್ಕೆ ಕರೆದುಕೊಂಡು ಹೋಗಿರಿ. ಒಳ್ಳೆಯದು. ಸೂಕ್ಷ್ಮವತನದಲ್ಲಿ ಅಲ್ಲಿ ಮೊದಲು ಹೇಳಿ ಏನು ಮಾಡುತ್ತೀರಿ ಅಂದ್ರೆ ಬಾಬನಿಗೆ ಹೇಳ್ಬೇಕಂತೆ. ಮಕ್ಕಳ ಪ್ರಶ್ನೆ ಮಕ್ಕಳ ಮಧ್ಯದಲ್ಲಿ ಬಾಬನಿಗೆ ಮಾತಾಡ್ತಿದ್ದಾರೆ. ಬಾಬಾ ನಿಮ್ಮೊಂದಿಗೆ ಎಲ್ಲರಿಗೂ ಸಕಾಶನ್ನು ನೀಡುತ್ತೇವೆ ಅಲ್ಲವೇ? ಸೂಕ್ಷ್ಮವತನದಿಂದಲ್ಲ, ಇಲ್ಲಿಂದಲೇ ಸಕಾಶನ್ನು ಕೊಡಿ. ಮೊದಲು ಇಲ್ಲಿಂದಲೇ ಮೇಲೆ ಹೋಗಿ ಸಂಪೂರ್ಣ ಸೃಷ್ಟಿಯ ಗೋಲಾದ ಮೇಲೆ ಕುಳಿತುಕೊಳ್ಳಿ. ನಾವು ಅಲ್ಲಿಯೇ ಸಿಗೋಣ, ನೀವು ಜೊತೆಯಲ್ಲಿ ಬನ್ನಿರಿ ಎಂದು ಬಾಬನಿಗೆ ಕರೆಯಿರಿ. ಆದರೆ ಎಲ್ಲಕ್ಕಿಂತ ಮೊದಲು ನಿಮ್ಮ ಬುದ್ಧಿಯನ್ನು ನೋಡಿಕೊಳ್ಳಿ, ಅದು ಸರಿಯಾದ ಜಾಗದಲ್ಲಿದೆಯೋ ಇಲ್ಲವೋ ಎಂದು.
ನಿಮ್ಮ ಬುದ್ಧಿ ಸರಿಯಾದ ಜಾಗದಲ್ಲಿದ್ದರೆ ಆ 1 ಸೆಕೆಂಡಿನ ಕೆಲಸ ಮೇಲೆ ಎಳೆಯುವುದು. ಸರಿ ತಾನೆ? ನೋಡಿ ಮಕ್ಕಳೇ, ನೀವು ಮಕ್ಕಳಾದವರು ಇಲ್ಲಿಂದ ಸಂಪೂರ್ಣವಾಗಿ ನಿಶ್ಚಿಂತರಾಗಿರಿ. ಇಲ್ಲಿ ಕೇವಲ ನಾನು ಕುಳಿತಿದ್ದೇನೆ ಮತ್ತು ನನ್ನ ಬಾಬಾ ನನ್ನ ಕೈಯನ್ನು ಹೀಗೆ ಹಿಡಿದು ಹೀಗೆ ಮೇಲಕ್ಕೆ ಎಳೆದುಕೊಂಡು ಹೋದರು. ನೀವು ಮೇಲೆ ಕುಳಿತುಕೊಳ್ಳಿ. ನೀವು ಹೀಗೆ ಕುಳಿತಾಗ ನೀವೆಲ್ಲರೂ ಒಬ್ಬರಿಗೊಬ್ಬರು ಎದುರಾಗಿ ಒಂದು ಸಂಪೂರ್ಣ ಗೋಳಾದಲ್ಲಿ ಕುಳಿತಿದ್ದೀರಿ ಎಂದು ಯೋಚಿಸಿ, ಮತ್ತು ಇಡೀ ಗೋಲಾದ ಮೇಲೆ ಸಕಾಶನ್ನು ಕೊಡುತ್ತಿದ್ದೀರಿ ಮತ್ತು ನಿಮ್ಮೆಲ್ಲರ ಕಿರಣಗಳು ಸೇರಿ ಇಡೀ ಗೋಲಾದಲ್ಲಿ ಲೀನವಾಗುತ್ತಿವೆ. ಮತ್ತು ಯಾವ ಆತ್ಮಗಳು ಒದ್ದಾಡುತ್ತಿದೆವೆಯೋ ಅವು ಮುಕ್ತವಾಗಿ ಆ ಬೆಳಕಿಗೆ ಅಂಟಿಕೊಂಡು ಮೇಲಿರುವ ಸೂಕ್ಷ್ಮವತನಕ್ಕೆ ಹೋಗಿ ಆ ಎಲ್ಲಾ ಆತ್ಮಗಳು ಅಲ್ಲಿ ಕುಳಿತುಕೊಂಡಿವೆ. ಹೀಗೆ ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಸಂಕಲ್ಪವನ್ನು ಮಾಡಿಕೊಳ್ಳಿ, ದೃಶ್ಯವನ್ನು ನಿರ್ಮಿಸಿಕೊಳ್ಳಿ. ಕೆಳಗಿರುವ ಎಲ್ಲಾ ಆತ್ಮಗಳು ಮೇಲೆ ಅದು ಸಂಪೂರ್ಣವಾಗಿ ವ್ಯಾಪಿಸುತ್ತಿದೆ. ನಿಮ್ಮ ಬೆಳಕು ಎಲ್ಲಾ ಆತ್ಮಗಳ ಮೇಲೆ ಬೀಳುತ್ತಿರುವಂತೆ ಅವರ ಶರೀರವೂ 1 ಸೆಕೆಂಡಿನಲ್ಲಿ ಬಿಡುಗಡೆಯಾಗಿ ಅವರು ನಿಮ್ಮ ಹಿಂದೆ ಹಿಂದೆ ಸೂಕ್ಷ್ಮವತನದ ಯಾತ್ರೆಗೆ ಹೋಗುತ್ತಿದ್ದಾರೆ. ಸರಿ ತಾನೆ? ಮತ್ತು ಈಗ ಎಲ್ಲಾ ಮಕ್ಕಳಿಗೂ ಈ ಸಂದೇಶವನ್ನು ಕೊಡಿ. ಇಂದು ವಿಶೇಷವಾಗಿ ನೋಡಿ, ಒಂದು ವಿಷಯ, ತಂದೆಯು ಮಕ್ಕಳನ್ನು ನೋಡಿದಾಗ ಯಾರನ್ನು ನ್ಯೂನ್ಯತೆಯನ್ನು ನೋಡುವುದಿಲ್ಲ. ಇದು ತಂದೆಯ ತನ್ನದೇ ಆದ ವಿಶೇಷತೆ. ಮಕ್ಕಳಲ್ಲೇನಿದೆ ಎಂದು ತಂದೆಗೆ ಗೊತ್ತಿಲ್ಲವೇ? ಗೊತ್ತಾಯಿತು ತಾನೇ? ಬಾಬಾ, ನಮ್ಮ ಭಾವನೆಯೂ ಹೀಗೆಯೇ ಆಗಲಿ, ನಾವು ಕೂಡ ಅನ್ಯರ ನ್ಯೂನ್ಯತೆ ದೌರ್ಬಲ್ಯಗಳನ್ನು ನೋಡದಿರೋಣ ಎಂದು. ಬಾಬಾ ಅಷ್ಟೇ. ಈ ರೀತಿ ಮಕ್ಕಳು ಬಾಬನಿಗೆ ಕೇಳಿದರು. ನೀವು ಮಕ್ಕಳು ಒಂದು ವಿಷಯವನ್ನು ಬುದ್ಧಿಯಲ್ಲಿ ಭದ್ರಪಡಿಸಿಕೊಳ್ಳಿ. ತಂದೆಗೆ ತನ್ನ ಮಕ್ಕಳ ಬಗ್ಗೆ A to Z ಗೊತ್ತಿದೆ. ಆದರೆ ತಂದೆ ಬಯಸುತ್ತಾರೆ, ತಂದೆಯು ನ್ಯೂನ್ಯತೆಯನ್ನು ನೋಡಿ ದುರ್ಬಲಗೊಳಿಸುವುದಿಲ್ಲ. ತಂದೆಯು ವಿಶೇಷತೆಯನ್ನು ನೋಡಿ ಅವರನ್ನು ವಿಶೇಷವನ್ನಾಗಿ ಮಾಡುತ್ತಾರೆ, ವಜ್ರವನ್ನಾಗಿ ಮಾಡುತ್ತಾರೆ. ಸರಿ ತಾನೆ? ಹಾಗಾಗಿ ತಂದೆಯು ನಿಮ್ಮ ನ್ಯೂನ್ಯತೆಯನ್ನು ನೋಡದಿದ್ದಾಗ ನೀವು ಕೂಡ ನಿಮ್ಮ ನ್ಯೂನ್ಯತೆಯನ್ನು ಅಂದ್ರೆ ದುರ್ಬಲತೆಗಳನ್ನು ನೋಡಬೇಡಿ. ಕೇವಲ ನಿಮ್ಮನ್ನು ನೀವು ನೋಡಿಕೊಳ್ಳಿ. ನಿಮ್ಮ ತಂದೆಯನ್ನು ನೋಡಿರಿ. ಮೂರನೆಯವರು ಯಾರೂ ಇಲ್ಲ. ಸರಿ ತಾನೆ ಮಕ್ಕಳೇ? ವಾವ್ ಮಕ್ಕಳೇ, ವಾವ್. ಯಾರು ಏನು ಹೇಳುತ್ತಾರೆ ಅದನ್ನು ನೋಡಬೇಡಿ. ನಿಮಗೇನು ಸಿಕ್ಕಿದೆ ಕೇವಲ ಅದನ್ನು ನೋಡಿ. ಯಾರು ಏನು ಹೇಳುತ್ತಾರೆ ಎಂದು ಯೋಚಿಸಬೇಡಿ. ನಿಮಗೇನು ಸಿಕ್ಕಿದೆ? ಬಾಬಾ ಸಿಕ್ಕಿದ್ದಾರೆ ತಾನೇ? ಮುದ್ರೆ ಬಿದ್ದಿದೆ, ಸಿಕ್ಕಾ ಬಿದ್ದಿದೆ. ಬಾಬಾ ಸಿಕ್ಕಿದ್ದಾರೆ. ಹಾಗಾಗಿ ಅದರ ಮೇಲೆ ಯಾರಾದರೂ ತಮ್ಮ ಮುದ್ರೆಯನ್ನು ಹಾಕಲು ಬಂದರೆ, ಇದು ನನ್ನ ಬಾಬಾನ ಮುದ್ರೆ, ಇಲ್ಲಿ ಬೇರೆ ಯಾರು ಏನನ್ನು ಬರೆಯಲು ಸಾಧ್ಯವಿಲ್ಲ. ಸರಿ ತಾನೆ? ಪಕ್ಕಾ ಸೀಲ್ ಹಾಕಿದೆ. ಈಗ ಯಾರಾದರೂ ಬೇರೆ ಏನಾದರೆಯಲು ಬಯಸಿದರೂ ಅಲ್ಲಿ ಅದರ ಬಣ್ಣವು ಗಾಢವಾಗಿದೆ. ಅಲ್ಲಿ ಬೇರೆಯವರು ಏನಾದರೂ ಬರೆದರೂ ಅದು ಕಾಣಿಸುವುದಿಲ್ಲ. ಸರಿ ತಾನೆ ಮಕ್ಕಳೇ? ಕೇವಲ ಪಕ್ಕಾ ಆಗಿರಿ. ಹೀಗೆ ಮಾಡಿ. ನಿಮ್ಮ ಕಿವಿಗಳನ್ನು ಮುಚ್ಚಿಕೊಳ್ಳಿ. ಕೇಳಲೂ ಬೇಡಿ, ನೋಡಲೂ ಬೇಡಿ. ಕೇವಲ ಬುದ್ಧಿಯಲ್ಲಿ ನನ್ನ ಬಾಬಾ, ಅಂತ್ಯದವರೆಗೂ ಬಾಬನವರದ್ದಾಗಿಯೇ ಇರುತ್ತೇವೆ. ಮೊದಲು ನಿಶ್ಚಿಂತ. ನನಗೆ ಸಿಕ್ಕಿತು ತಾನೇ? ಯಾರಾದರೂ ಏನೇ ಹೇಳಲಿ, ಇದೆ ಇಲ್ಲ, ನನಗೆ ಗೊತ್ತು ಅದು ಇದೆ ಎಂದು. ನೀವು ಒಂದು ವಜ್ರವನ್ನು ನೋಡಿದ್ದರೆ ಅಡಗಿರುವ ವಜ್ರವನ್ನು ನೋಡಿದ್ದು ಕೇವಲ ನೀವು ಮಾತ್ರ. ಯಾರಾದರೂ ನಿಮಗೆ ಇಲ್ಲ ಇಲ್ಲ ನಿಮ್ಮ ತಲೆ ಕೆಟ್ಟಿದೆ, ನೀವು ಸುಳ್ಳು ಹೇಳುತ್ತಿದ್ದೀರಿ ಎಂದು ಹೇಳಿದರೆ, ನೀವು ವಜ್ರವನ್ನು ನೋಡಿದ್ದೀರಲ್ಲವೇ? ಅವರು ನೋಡಿಲ್ಲ. ಹಾಗಾಗಿ ಅವರ ತಪ್ಪೇನೂ ಇಲ್ಲ. ಏಕೆಂದರೆ ಅವರು ನೋಡಿಯೇ ಇಲ್ಲ. ಅವರಿಗೆ ಗೊತ್ತೇ ಇಲ್ಲ. ಅವರಿಗೆ ಜ್ಞಾನವೇ ಇಲ್ಲ. ಅವರು ನೋಡಿಯೇ ಇಲ್ಲ. ಸರಿ ತಾನೆ ಮಕ್ಕಳೇ? ಟೆನ್ಷನ್ ತೆಗೆದುಕೊಳ್ಳಬೇಡಿ. ನೀವು ಬಾಗಿಲು ತೆಗೆದು ಕರೆಯುತ್ತೀರಿ, ಬನ್ನಿ ಬನ್ನಿ ಎಂದು. ಆಗ ಖಂಡಿತ ಬರುತ್ತಾರಲ್ಲವೇ? ನೀವು ಟೆನ್ಷನ್ನ ಗೇಟ್ ಅನ್ನು ಮುಚ್ಚಿಬಿಡಿ, ಅದನ್ನು ತೆರೆಯಲೇಬೇಡಿ. ಈ ವಿಜ್ಞಾನದ ಸಾಧನಗಳೇ ಆ ಗೇಟ್ ಆಗಿವೆ. ಯಾವಾಗ ತೆರೆಯುತ್ತೀರೋ ಆಗಲೇ ಅದು ಬಂದು ಬಿಡುತ್ತದೆ. ಇದು ತಂದೆಯ ಕೈ, ಯಾವುದೇ ಮನುಷ್ಯನ ಕೈಯಲ್ಲ. ಮತ್ತು ತಂದೆಯ ಕೈಯಲ್ಲಿ ಬಹಳ ಶಕ್ತಿ ಇರುತ್ತದೆ. ನೀವು ಬಾಬಾ ಕೈ ಬಿಡಿ ಬಿಡಿ ಎಂದು ಹೇಳಿದರೂ ಸಹ ನಾನು ಬಿಡುವುದಿಲ್ಲ. ಮಕ್ಕಳು ಹೇಳಿದರು, ನಮ್ಮ ಕೈಯನ್ನು ಬಿಡಬೇಡಿ ಬಾಬಾ. ಮೊದಲನೆಯದಾಗಿ ನೀವು ಬಿಡಿ ಎಂದು ಹೇಳುವುದೇ ಇಲ್ಲ. ಖುಷಿಯಾಗಿರಿ ಮಕ್ಕಳೇ. ನಿಮ್ಮನ್ನು ಎಂದಿಗೂ ದುಃಖಿಯಾಗಿ ನೋಡಲು ನಾನು ಇಷ್ಟಪಡುವುದಿಲ್ಲ. ಖುಷಿಯಾಗಿರಿ. ಎಷ್ಟು ಖುಷಿಯಾಗಿರಿ ಎಂದರೆ ನಿಮ್ಮನ್ನು ನೋಡುವವರು ವಾವ್, ನಿಮಗೇನು ಸಿಕ್ಕಿದೆ ಎನ್ನುವುದನ್ನು ಮೊದಲು ನನಗೆ ತಿಳಿಸಿ ಎಂದು ಹೇಳುವಂತಹ ಪರಿವರ್ತನೆ ನಿಮ್ಮಲ್ಲಿ ಬರಬೇಕು. ಒಂದು ಆತ್ಮವು ತನ್ನ ಶರೀರದ ನೋವಿನ ಬಗ್ಗೆ ಬಾಬನ ಮುಂದೆ ಪ್ರಸ್ತಾಪಿಸಿತು. ಬಾಬಾ ಬಹಳ ಪ್ರೀತಿಯಿಂದ ಅವರ ತಲೆಯ ಮೇಲೆ ಕೈ ಆಡಿಸುತ್ತಿದ್ದಾರೆ. ಎಲ್ಲ ನೋವು ದೂರವಾಗುತ್ತಿದೆ, ಅನುಭವ ಮಾಡಿ. ಈ ರೀತಿ ಅನುಭವ ಮಾಡಿ. ನನ್ನ ಬಾಬಾ ಬಹಳ ಪ್ರೀತಿಯಿಂದ ಕೈ ಆಡಿಸುತ್ತಿದ್ದಾರೆ. ಎಲ್ಲ ನೋವು ಹೊರಟು ಹೋಗುತ್ತಿದೆ ಮತ್ತು ಕೈ ಆಡಿಸುತ್ತಿದ್ದಂತೆಯೇ
ಎಲ್ಲರ ರೂಪ ಬದಲಾಗುತ್ತಾ ಎಲ್ಲರೂ ಸಂಪೂರ್ಣ ಸತ್ಯಯುಗದ ದೇವಿ ದೇವತೆಗಳಾಗುತ್ತಿದ್ದಾರೆ, ಸರಿತಾನೆ? ಮತ್ತು ದೇವಿ ದೇವತೆಗಳಿಗೆ ಎಂದಿಗೂ ನೋವು ಆಗುವುದಿಲ್ಲ. ಒಳ್ಳೆಯದು ಮಕ್ಕಳೇ, ಮತ್ತೆ ಭೇಟಿಯಾಗೋಣ. ಎಲ್ಲಾ ಮಕ್ಕಳಿಗೆ ನೆನಪು ಪ್ರೀತಿಯನ್ನು ತಿಳಿಸಿ. ತಮ್ಮ ತಮ್ಮ ಸ್ಥಾನದಲ್ಲಿ ಕುಳಿತು ವಿಶೇಷ ನೆನಪು ಪ್ರೀತಿಯಿಂದ ನೆನಪು ಮಾಡಬೇಕೆಂದು ಹೇಳಿರಿ. ಒಳ್ಳೆಯದು ಮಕ್ಕಳೇ. ಓಂ ನಮಃ ಶಿವಾಯ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ, ಶುಕ್ರಿಯ. ವರದಾನ: ಹೃದಯ ಸಿಂಹಾಸನಾಧೀಶರು ಆಗಿರಿ. ನಿಮ್ಮ ಪ್ರತಿಯೊಂದು ಕರ್ಮ, ಪ್ರತಿಯೊಂದು ಸಂಕಲ್ಪವು ತಂದೆಯ ಕಡೆಗೆ ಸಂಕೇತವನ್ನು ನೀಡಲಿ. ಮತ್ತು ಯಾವಾಗ ಎಲ್ಲ ಆತ್ಮಗಳಿಗೆ ತಂದೆಯ ಸಂಕೇತವು ದೊರೆಯುತ್ತದೆಯೋ ಆಗ ಅವರು ನಿಮ್ಮ ಗುಣಗಾನ ಮಾಡಲು ಪ್ರಾರಂಭಿಸುತ್ತಾರೆ. ಆ ಸಮಯದಲ್ಲಿ ಇವರು ಬಾಪ್ತಾದಾರವರ ಹೃದಯ ಸಿಂಹಾಸನಾಧೀಶರಾಗಿದ್ದಾರೆ ಎಂಬ ಸಾಕ್ಷಾತ್ಕಾರವು ಅವರಿಗೆ ಆಗುತ್ತದೆ. ಹಾಗಾದರೆ ಚೆಕ್ ಮಾಡಿಕೊಳ್ಳಿ, ನನ್ನ ಪ್ರತಿಯೊಂದು ಸಂಕಲ್ಪವು ತಂದೆಯ ಕಡೆಗೆ ಸಂಕೇತವನ್ನು ನೀಡುವಂತಿದೆಯೇ? ಒಳ್ಳೆಯದು. ಓಂ ನಮಃ ಶಿವಾಯ.